ಟೊಮ್ಯಾಟೊ ರಸಮ್. ರಸಮ್ ಅನ್ನೋದು ಒಂದು ಕಂಫರ್ಟ್ ಫುಡ್. ನಾವು ಎಷ್ಟೇ ಊಟ ಮಾಡಿದ್ರೂ ಲಾಸ್ಟಲ್ಲಿ ಒಂದು ಸ್ವಲ್ಪ ರಸಮ್ ರೈಸ್ಗೆ ಜಾಗ ಇದ್ದೇ ಇರುತ್ತೆ ಅಲ್ವಾ. ಲೈಟಾಗಿ ಹುಳಿ ಇರುತ್ತೆ, ಉಪ್ಪು ಖಾರ ಪರ್ಫೆಕ್ಟ್ ಆಗಿದ್ದರೆ ಈ ಮಳೆಯಲ್ಲಿ ರಸಮ್ ರೈಸ್ ಜೊತೆಯಲ್ಲಿ ಪರ್ಫೆಕ್ಟ್ ಡಿನ್ನರ್ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 6ರಿಂದ 7 ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದನ್ನು ಅರ್ಧ ಅಥವಾ 4 ಭಾಗದ ಥರ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಬೇಕು. ಈರುಳ್ಳಿ ಅರ್ಧ ಅಥವಾ 1 ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 3/4ರಿಂದ 1 ಗಡ್ಡೆಯಷ್ಟು, ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಅರಿಶಿನ ಅರ್ಧ ಸ್ಪೂನು, ಉಪ್ಪು 1 ಸ್ಪೂನಷ್ಟು, ಹಾಗೆ ಒಂದು 2.5 ಅಥವಾ 3 ಲೋಟದಷ್ಟು ನೀರು. ಇಷ್ಟನ್ನು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಡ್ಬಿಟ್ಟು 2 ವಿಸಿಲ್ ಕೂಗಿಸ್ಕೊಬೇಕು. ಕುಕ್ಕರು 2 ವಿಸಿಲ್ ಹೊಡೆದಾದ್ಮೇಲೆ ತೆಗಿತಾ ಇದ್ದೀನಿ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಟೊಮ್ಯಾಟೊ ಎಲ್ಲ ಈ ಥರ ಚೆನ್ನಾಗಿ ಬೆಂದಿರಬೇಕು. ಇವಾಗ ಒಂದು ತೂತ್ ಬಟ್ಲು ತೊಗೊಂಡ್ಬಿಟ್ಟು ಇದನ್ನೆಲ್ಲ ಒಳಗಡೆ ಸೋರಿಸ್ಕೊಳ್ಳಿ. ಟೊಮ್ಯಾಟೊ ನೀರನ್ನೇ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತು ಟೊಮ್ಯಾಟೊಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳಿ. ಈ ನೀರನ್ನ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೋರಿಸ್ಕೊಂಡಿದ್ವಲ್ಲ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲ, ಇದನ್ನು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಬೇಕು. ಇದನ್ನು ಒಂದು 70% ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು. ತುಂಬ ನೈಸಾಗೂ ಮಾಡ್ಕೊಬೇಡಿ ಮತ್ತು ತುಂಬ ತರ್ತರಿಯಾಗೂ ಮಾಡ್ಕೊಬೇಡಿ. ಇಷ್ಟು ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ತಿರ್ಗಾ ಕೋರ್ಸ್ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ರುಬ್ಕೊಳ್ಳಿ. ಟೆಕ್ಸ್ಚರ್ ಈ ಥರನೇ ಇರಬೇಕು, ತುಂಬ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಡಿ. ನೆಕ್ಸ್ಟ್ ಈಗ ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಬೇಕು. ಆಮೇಲೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 5 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಜೀರಿಗೆ ಎಲ್ಲ ಒಂದು ಸ್ವಲ್ಪ ಕಲರ್ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮ್ಯಾಟೊ ಮಸಾಲ, ಅದನ್ನು ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಎಣ್ಣೆನಲ್ಲಿ ಇದೇ ಥರ ಬಾಡಿಸ್ಕೊಬೇಕು. ಒಂದು 30 ಸೆಕೆಂಡ್ಸ್ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಟೊಮ್ಯಾಟೊ ನೀರನ್ನ ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಹಾಕ್ಕೊಬೇಕು. ಈಗ ಈ ರಸಮ್ನ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿ. ರಸಮ್ ಗಟ್ಟಿಗಿದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತಿರ್ಗಾ ಕುದಿಸ್ಕೋಬೇಕು. ಈಗ ಟೊಮ್ಯಾಟೊ ರಸಮ್ ರೆಡಿ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಅರ್ಧದಿಂದ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ರಸಮ್ದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಎಲ್ಲ ರಸಮ್ಗಳಿಗಿಂತ ಇದು ನನ್ನ ಫೇವ್ರೆಟ್ ರಸಮ್. ಮಾಡೋದು ತುಂಬ ಈಸಿ ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಸೊ ಈ ಟೊಮ್ಯಾಟೊ ರಸಮ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. Follow me on Instagram and subscribe to Simply Jyoti Gowda.